ಎಲ್ಲ ಕೊಂಚ ದೂರ ಮನೆ ಸರ್ ಲಾಸ್ಟ್ ಟೈಮ್ ನೀವು ಬಂದಾಗ ಲಾಸ್ಟ್ ಸ್ಟ್ರೈಕ್ ಅಲ್ಲಿ ಒಂದು ಮಾತು ಹೇಳಿದ್ರಿ, ಇಫ್ ಸಿಚುವೇಶನ್ ಕಂಟಿನ್ಯೂಸ್ ಸೇಮ್ ಟ್ರೆಂಡ್ ವಿ ವಿಲ್ ಇನ್ವಾಲ್ವ್ ಚೀಫ್ ಮಿನಿಸ್ಟರ್ ಅಂತ. ಅರ್ಥ ಆಯ್ತಾ? ಅದೇನ್ ಮಾಡ್ತಾರೆ ಚೀಫ್ ಮಿನಿಸ್ಟರ್? ನೋಡಿ, ನಾವು ಚೀಫ್ ಮಿನಿಸ್ಟರ್ ರೆಡಿ ಇದ್ದೀವಿ, ಬಟ್ ಯೂನಿಯನ್ ಒಗ್ಗಟ್ಟಿಲ್ಲ. ಇವರು ಸ್ಟ್ರೈಕ್ ಮಾಡ್ಬೇಕಾದ್ರೆ ಯಾವ MLA ಕನ್ಸಲ್ಟ್ ಮಾಡಿಲ್ಲ, ಯಾವ ಲೀಡರ್ ಕನ್ಸಲ್ಟ್ ಮಾಡಿಲ್ಲ. ಅವರು ಯೂನಿಯನ್ ಡಿಸಿಷನ್ ತಗೊಂಡು ಅವರ ಯೂನಿಯನ್ ಅವ್ರೇನಾಗಿದೆ, ಯೂನಿಯನ್ ಬಂದು ಸಮಸ್ಯೆಗಳನ್ನ MLA ಹತ್ರ ಹೇಳ್ಕೊಂಡಿದ್ರೆ ನಾವೆಲ್ಲ ಇವತ್ತು ಕೂಡ ಅವ್ರ ಪರವಾಗಿ ಫೈಟ್ ಮಾಡ್ಲಿಕ್ಕೆ ರೆಡಿ ಆಗಿದ್ದೇವೆ. ಬಟ್ ಅವ್ರು ಯಾವ MLA ಕೂಡ ಕನ್ಸಲ್ಟ್ ಮಾಡ್ಲಿಲ್ಲ. ಯೂನಿಯನ್ ಇದೆ, 4 ಯೂನಿಯನ್ ಇದೆ, 4 ಯೂನಿಯನ್ ಯಾರು ಕೂಡ MLA ಕನ್ಸಲ್ಟ್ ಮಾಡಿಲ್ಲ. ಅವರೇ ಡಿಸಿಷನ್ ತಗೊಂಡು ಕೂತ್ಕೊಂಡಿದ್ದಾರೆ. ಆಕ್ಚುಲಿ ಇಲ್ಲಿ ಕೂತ್ಕೊಳ್ಳೋ ಕೂಡ ಪರ್ಮಿಷನ್ ಯಾರು ಕೊಡ್ಲಿಲ್ಲ ಅವ್ರಿಗೆ. ನಾನೇ ಅವ್ರಿಗೆ PW ಅವರಿಗೆ ನಾನೇ ಕೂತ್ಕೊಂಡು ಪರ್ಮಿಷನ್ ಕೊಡಿಸಿದ್ದು. PW ಇಲಾಖೆಗೆ ಹೇಳಿ ಪರ್ಮಿಷನ್ ಕೊಡಿಸಿದ್ದು ನಾನೇ ಕೂತ್ಕೊಳ್ಳಿಕ್ಕೆ. ಅದು ಕೂತ್ಕೊಳ್ಳೋದ್ರಿಂದ ಸಮಸ್ಯೆ ಪರಿಹಾರ ಖಂಡಿತ ಆಗೋದಿಲ್ಲ. ಇದು ಸೆಂಟ್ರಲ್ ಗವರ್ಮೆಂಟ್ ಇಶ್ಯೂ. MP ಕಣ್ಮುಚ್ಕೊಂಡಿದ್ದಾರೆ. ಸೆಂಟ್ರಲ್ ಮಿನಿಸ್ಟರ್ ಮೋದಿ ಗವರ್ಮೆಂಟ್ ಯಾವುದೇ ಕಾರ್ಯಕ್ರಮ ತಗೊಳ್ತಾ ಇಲ್ಲ. ಮೋದಿಗವರು ಎಲ್ಲ ಇಂಡಸ್ಟ್ರಿ ಮುಚ್ತಾ ಇದ್ದಾರೆ. ಅವ್ರಿಗೇನ್ ಬೇಕು ಇವ್ರ ಬಗ್ಗೆ? ಅವ್ರ ಮೋದಿ ಉದ್ದೇಶನೇ ಪ್ರೈವೇಟೈಸ್ ಮಾಡ್ಬೇಕು ಅಂತ, ಪ್ರೈವೇಟೈಸ್ ಮಾಡ್ತಾ ಇದ್ದಾರೆ. ನಿಮ್ಗೆ ಹೋರಾಟ ಬೇಕು ಅಂದ್ರೆ ಸರ್ಕಾರ ಸಪೋರ್ಟ್ ತಗೋಗಿತ್ತು. ನೀವ್ ಯಾರು ಅಪ್ರೋಚ್ ಮಾಡಿಲ್ಲ. ಮತ್ತೆ ನಾವೇ ಇವರು ಕಾರ್ಮಿಕರು ಇಲ್ಲಿ ದಂಡಿ ಕೂತಾರೆ ಬಂದು ನಮ್ಮ ಮನವಿ ಹೇಳಿ ಅಂತ್ಯ ಮಾಡ್ಲಿಕ್ಕೆ ಹೇಳಿದೀವಿ. ಬಟ್ ಅವರು ರಿಜಿಡ್ ಆಗಿ ನಾವು ಮಾಡ್ತೀವಿ ಅಂದ್ರೆ ನನ್ನ ಪ್ರಕಾರ ಧರಣಿ ಮಾಡೋದ್ರಿಂದ ಅವ್ರಿಗೆ ಯಾವುದೇ ಪರಿಹಾರ ಸಿಕ್ಕೋದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಇವ್ರ ಕಡೆ ಯಾವ ತಿರುಗಿ ನೋಡೋದಿಲ್ಲ, ಯಾವ ಮ್ಯಾನೇಜ್ಮೆಂಟ್ ಕೂಡ ಇಲ್ಲಿ ಬರೋದಿಲ್ಲ. ಅವ್ರ ಎಂಪ್ಲಾಯೀಸ್ ಅನ್ನ ಬೇರೆ ಕಡೆ ತಗೊಂಡು ತುಂಬಿಕೊಂಡ್ರೆ ಇವೆಲ್ಲರೂ ಕೂಡ ಕೆಲಸ ಇಲ್ಲದೆ ಆಗ್ತದೆ. ಯಾಕಂದ್ರೆ ಇವ್ರು ಯಾರು ಕೂಡ ಅಲ್ಲಿ ಸರ್ಕಾರಿ ನೌಕರರ ಟ್ರೀಟ್ ಮಾಡ್ತಾ ಇಲ್ಲ. ಈಗ ಅವ್ರು ಹೇಳಿದ್ರು ಅಗ್ರಿಮೆಂಟ್ ಅವತ್ತು ಆಗಿತ್ತು ಅಂತ, ಇವತ್ತು ಆ ಅಗ್ರಿಮೆಂಟ್ ಇಲ್ಲ. ಇವತ್ತು ಅಗ್ರಿಮೆಂಟ್ ಆಗಿರ್ತಕ್ಕಂಥದ್ದು ಮ್ಯಾನೇಜ್ಮೆಂಟ್ ಬಿಟ್ವೀನ್ ಕಾಂಟ್ರಾಕ್ಟರ್, ನಾಟ್ ಫಾರ್ ಯೂನಿಯನ್. ಏನ್ ಮ್ಯಾನೇಜ್ಮೆಂಟ್ ಆಗಿದೆ ಆ ಮ್ಯಾನೇಜ್ಮೆಂಟ್ ಆ ಕಾಂಟ್ರಾಕ್ಟರ್ಗೆ ಪ್ಲಸ್ ಮ್ಯಾನೇಜ್ಮೆಂಟ್ ಆಗಿರ್ತಕ್ಕಂಥದ್ದು. ಏನು ಈ ಜನ ಲೇಬರ್ ಸಪ್ಲೈ ಮಾಡಿ ಅಂತ ಆಗಿದೆ. ಮತ್ತೆ ಲೇಬರ್ ಕೊಡ್ತಾರೆ, ಅವ್ರ ಡ್ಯೂಟಿ ಜನ ಇವ್ರ ಕೆಲ್ಸಕ್ಕೆ ಹೋಗಿ ಲೇಬರ್ ಕೊಡ್ತಾರೆ. ಹಾಳಾಗೋದು ನಿಮ್ ಭವಿಷ್ಯ ಇರಲ್ವಾ? ಅಲ್ಲಿದ್ದು ಹೋರಾಟ ಮಾಡ್ಬೇಕು. ಆಚೆ ಬಂದ್ರೆ ನಿಮ್ಗೆ ರೈಸೇ ಹೊಟ್ಟೋಗ್ಬಿಡುತ್ತೆ. ಇವತ್ತು ಅವರು ಬೇರೆ ಅಪಾಯವನ್ನು ತಗೊಂಡ್ಬಿಟ್ರೆ ನಿಮ್ ಭವಿಷ್ಯ ಏನಾಗ್ತದೆ? ಈಗಾಗಲೇ 70 ಜನ ಬೇರೆ ಬಂದಿದ್ದಾರೆ, 120 ಜನ ಬಂದಿದ್ದಾರೆ. ನಿಮ್ ಭವಿಷ್ಯ ಏನ್ ನಾಳೆ ಬೆಳಿಗ್ಗೆ? ನನಗೆ ನಿಮ್ಮ ಭವಿಷ್ಯದ ಬಗ್ಗೆ, ಕಾರ್ಮಿಕರ ಭವಿಷ್ಯದ ಬಗ್ಗೆ ಆತಂಕ ನನಗೆ. ಅದಕ್ಕೆ ನನ್ನ ಏನು ಟ್ರೂತ್ ಇದೆ ಅದನ್ನ ಮಾತಾಡಿದೆ. ಅದಕ್ಕೆ ಕೆಲವರೆಲ್ಲ ಧರಣಿ ಮಾಡ್ತೀವಿ, ಇಲ್ಲೇ ಮಾಡಿ ಪರ ನಿಮ್ಮ ಸ್ವಯಂಪ್ರಭುತ್ವ, ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನೀವು ನಿಜವಾಗ್ಲೂ ನ್ಯಾಯ ಸಿಗ್ಬೇಕು ಅಂದ್ರೆ ಈ ಅನ್ಯಾಯ ಕಾರ್ಮಿಕರ ಬೀದಿಯಲ್ಲಿ ಹಾಕೊಂಡು ಮಾಡೋದ್ರಿಂದ ಯಾವ ಪರಿಹಾರ ಸಿಕ್ಕೋದಿಲ್ಲ. ಈಗ ನನ್ನ ಕ್ವಶನ್ಗೆ ನೀವು ಉತ್ತರ ಹೇಳಿಲ್ಲ. ಹೇಳಿ. ಚೀಫ್ ಮಿನಿಸ್ಟರ್ ಇನ್ವಾಲ್ವ್ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ಅದು ಚೀಫ್ ಇನ್ವಾಲ್ವ್ ಮಾಡ್ಬೇಕು. ಯಾರು ಕೇಳಬೇಕು? ಸೆಂಟ್ರಲ್ ಸಿಸ್ಟಮ್ ಅಲ್ಲಿ ಡಿಫೆನ್ಸ್ ಅಂತ ಕೆಲಸಕ್ಕೆ ಬರಲ್ಲ. ಸ್ಟೇಟ್ ಅಲ್ಲಿ ಇರೋದು, ನಮ್ ಡಿಸ್ಟ್ರಿಕ್ಟ್ ಅಲ್ಲಿ ಇರೋದು ಫ್ಯಾಕ್ಟ್ರಿ. ಸೀದಾ ಅವರೇ ಒಪ್ಕೊಳ್ತೀನಿ. ಈಗ ಅದರ ಮಂದಿ ಯಾರು ದೃಷ್ಟಿ ಬರ್ಬೇಕು? ಯಾರು ಕೇಳ್ಬೇಕು? ಇವ್ರು ಕೇಳ್ಬೇಕು. ಯಾರನ್ನ ಕೇಳಿದ್ರು ಬಂದವರು? ಅವ್ರ 6 ಜನ MLA ಮೀಟ್ ಮಾಡಿ ನಮ್ಮ ಪರಿಹಾರ ಈ ತರ ಇದೆ, ನೀವೆಲ್ಲ ನಮ್ಮ ಸಪೋರ್ಟ್ ಬರ್ಬೇಕು, CM ಹತ್ರ ನಮ್ಗೆ ಕರ್ಕೊಂಡೋಗಿ ಅಂತ ಯಾರನ್ನ ಕೇಳಿದ್ದಾರೆ? ಮತ್ತೆ ನೀವೇ ಕೇಳಿಲ್ಲ ಅಂದ್ಮೇಲೆ ನಮ್ಗೆ ಯಾರೇ ಬರ? ನಮ್ಗೆ 2 ಕೆಲಸ ಇರ್ತವೆ. ನಿಮ್ಗೆ ಕೇಳಬೇಕು, ಸರ್ ಹಸಿರಾಗಿದೆ, ಕಾಫಿ ಕೊಡಿ, ಟೀ ಕೊಡಿ, ಅಟ್ಲೀಸ್ಟ್ ಊಟ ಕೊಡಿ. ನೀವು ಕೇಳಿದ್ರೆ ನಾವೆಲ್ಲ ಬರ್ತೀವಿ. ಇಷ್ಟೊಂದು ಕಾಲೇಜ್ ಇದೆಯಲ್ಲ, ನೀವು ಲೀಡ್ ಮಾಡ್ತೀರದ? ಯಾವ್ದನ್ನ? ನೆಕ್ಸ್ಟ್ ಡೆಫಿನೆಟ್ ಆಗಿ ಅವ್ರ ಲೀಡ್ ಇದು ಕೇಳ್ರಿ, ಅವ್ರ ದಡ್ಡಿ ಮುಗಿಸ್ಕೊಳ್ಳಿ. CM ಹತ್ರ ನಾನು ಕರ್ಕೊಂಡು ಹೋಗ್ತೀನಿ. ಇಸ್ ಮೈ ವರ್ಲ್ಡ್. SN ಅವತ್ತು ಬ್ಯಾಕ್ ಕೊಡೋದಿಲ್ಲ. ಅರ್ಥ ಆಯ್ತಾ? ಅದು ಅವ್ರ ತೀರ್ಮಾನ ತಗೊಳ್ಳಿ, ತಯಾರು ಮಾಡಿ ಹಾಕ್ತದೆ. ಏನು ವಾಟ್ ಇಸ್ ದ ಯೂಸ್? ನಿಮ್ಮ ಧರಣಿ ಏನು ಯೂಸ್?
ಉಪಯೋಗ ಏನು? ಅವತ್ತು ನೀವ್ ಹೇಳಿದ್ರಿ ನಾನು ಅವತ್ತು ನೋಡಿ ಹೇಳಿ ಕೇಳಿ ಕೇಳಿ ನಿಮಿಷ ಹೇಳಿ. ಹೇಳಿದ್ರಿ ಬಂಗಾರಪೇಟೆ ಕೆಜಿ ಬಂದ್ ಮಾಡ್ತೀನಿ ಅಂತ ಹೇಳಿದ್ರಿ. ನಮ್ಗೆ ಏನಾದ್ರು ಅನ್ಯಾಯ ಆದ್ರೆ ಅದನ್ನ ಇವತ್ತು ಮಾಡ್ಬೋದಲ್ಲ? ಯಾಕೆ ಮಾಡ್ಬೇಕು? ಯಾವ ಬಂದು ಕೇಳಿದ್ರೆ ನನ್ನ ಅವತ್ ನಾನು ಬಂದು ಹೇಳ್ತಾ ಇದ್ರೆ ನನ್ನ ಮಾತು ಗೌರವ ಕೊಡದೆ MP ಬಂದ ತಕ್ಷಣ ಎಲ್ಲ ಓಡೋದು ಹಿಂದ್ಗಡೆ. ನಾನು ಬ್ರೆಡ್ ಬಿಸ್ಕೆಟ್ ವಾಟರ್ ತರಿಸ್ಬಿಟ್ಟು ರಿಕ್ವೆಸ್ಟ್ ತಗೊಳ್ರಿ ಅಂತ ತಗೊಳಕ್ ಬರ್ತಾರೆ. ಹಂಗದಾರ MP ಬಂದ ತಕ್ಷಣ ನನ್ಬಿಟ್ಟು ಅಲ್ಲಿ ಓಡೋದ್ರಿ. ನಾನ್ಯಾಕೆ ಮಾಡ್ಬೇಕು? ಸ್ಟ್ರೈಕ್ ಮಾಡಕ್ ಬಂದ್ ನನಗೆ ಹೇಳಿದ್ರ ಬಂದ್ ನೀವು? ಸರಿ ಹೇಳ್ರಿ, ಇನ್ನೇಂಗ್ ಹೇಳ್ರಿ ನಿಮ್ಮನ್ನ ಕೇಳಿಲ್ಲ ಅಂದ್ರೆ ನಾನು ಬಂದಿಲ್ಲ ನೀವು ಯಾರು ಕೇಳ್ತೀರಿ? ಇಲ್ಲಿ ನಾನು ಬಂದಿದ್ದೀನಿ, ಕ್ವಶನ್ ಮಾಡ್ತೀರಿ. ಬಂದಿಲ್ಲ ಅಂದ್ರೆ ಯಾರು ಕೇಳ್ತೀರಿ? ಶುಡ್ ಕಮ್. ಯೂನಿಯನ್ ಬಂದು ಇಲ್ಲೂ MLA ಇದ್ದಾರೆ, ನಾನು MLA ಇದ್ದೀನಿ, ಮಾಲೂರು MLA ಇದ್ದಾರೆ, ಕೋಲಾರ MLA ಇದ್ದಾರೆ. ಯಾರ ಕನ್ಸಲ್ಟ್ ಮಾಡಿದಾರಾ? ನೋ. ನಿಮ್ ಪಾರ್ಟಿ ನೀವು ಕೂತ್ಕೊಂಡ್ರೆ ನೀವ್ ಹೇಳಿ ಸರ್ CM ಹತ್ರ ಅಪಾಯಿಂಟ್ ಕೊಡ್ಸಿದ್ರೆ ನಾವು ಬರೋದು ಹೋಗ್ತಾ ಇದೀವಿ. ನಾವು ಯಾರು ಕೇಳಿದ್ರು ಹೇಳಿ, ಮಾತಾಡಿ. ಹೊಸ ಕೇಳಿದ್ರು ಮಾತಾಡಿ. ಯಾರು ಕೇಳಿದ್ರು ಬಂದ್ ನಮ್ಮನ್ನ ಹೇಳಿ. ನೆಕ್ಸ್ಟ್ ಮೂವ್ ಇಷ್ಟೇ ಅವರೇ, ಧರಣಿ ಒಂದ್ ಮಾಡಿ ಯೂನಿಯನ್ ಬರ್ಲಿ. ಯಾರು ಬರ್ತಾರೋ ಬರಲ್ವೋ ನಾನು ಇವ್ರನ್ನ CM ಕರ್ಕೊಂಡು ಹೋಗ್ತೀನಿ. ಸರ್, ಕರ್ನಾಟಕ ನನ್ನ ಗೌರವಾನ್ವಿತ ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ನಂಬಿ ಅವರ ಆಗಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಸಂವಿಧಾನವನ್ನು ನಂಬಿ ಭಾರತ ಇರ್ತಕ್ಕಂಥ BAML ನ ಎಲ್ಲ ನನ್ನ ಕಾರ್ಮಿಕ ಬಂಧುಗಳೇ, ಇಷ್ಟೊತ್ತು ಕೂಡ ನಿಮ್ಮ ಯೂನಿಯನ್ ಅಧ್ಯಕ್ಷರು ಸವಿವರವಾಗಿ ಎಲ್ಲವನ್ನು ಹೇಳಿದ್ದಾರೆ. ಇವತ್ತು ಕಳೆದ ಬಾರಿ ಕೂಡ ತಾವು ಸ್ಟ್ರೈಕ್ ಮಾಡಿದ್ರಿ. ಆ ಸಮಯದಲ್ಲಿ ನಾವೆಲ್ಲರೂ ಮಾತು ಕೊಟ್ಟಿದ್ವಿ. ಏನ್ ಮಾತು ಕೊಟ್ಟಿದ್ವಿ? ನಿನ್ನೆಲ್ಲ ಕರ್ಕೊಂಡೋಗಿ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿಸ್ತೀವಿ, ಮಾತಾಡಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ ಕೂಡ ನಾವು ಹೇಳಿ ಬಂದರೆ ಇವಾಗ ಕೂಡ ಇವತ್ತು ಈ ಸಮಾಜದಲ್ಲಿ ವಿಶೇಷವಾಗಿ ಹಿಂದೆ BM ಕಟ್ಟುವಾಗ ನೆಹರೂರವರು, ಇಂದಿರಾ ಗಾಂಧಿ ಅವರು, ಅಂದಿನ ಕಾಂಗ್ರೆಸ್ ಸರ್ಕಾರ ಸ್ಥಳೀಯವಾಗಿ ಎಲ್ಲ ಜನಾಂಗಕ್ಕೆ ಕೂಡ ಕೆಲಸ ಕೊಡಬೇಕು ಅಂತ ಹೇಳಿ ಸನ್ಮಾನ್ಯ MV ಕೃಷ್ಣಪ್ಪನವರು ಕೇಂದ್ರ ಮಂತ್ರಿ ಆಗಿದ್ದಾಗ ಈ BML ಕಾರ್ಖಾನೆಯ ಸ್ಥಾಪನೆ ಮಾಡಿದ್ದು ನಮಗೆಲ್ಲ ಕೆಲಸ ಕೊಡಬೇಕು ಅಂತ. ಇವತ್ತು ನಾವು ಈ BML ಕಾರ್ಖಾನೆ ನಂಬಿ ಭಾರತ್ ಗೋಲ್ಡ್ ಮಿಲ್ ಸ್ಥಾಪನೆ ಆದ್ಮೇಲೆ ವಾಜಪೇಯಿ ಸರ್ಕಾರದ ಬಂದ ತಕ್ಷಣ ಈ ಗೋಲ್ಡ್ ಮಿಲ್ ಸ್ಟಾಪ್ ಮಾಡಿದ್ರು. ಅದಾದ್ಮೇಲೆ ಇಲ್ಲ ಅನೇಕ ಕುಟುಂಬಗಳಿಗೆ ಯಾವ ಮೈನ್ಸಲ್ಲಿ ಕೆಲಸ ಮಾಡ್ತಾ ಇದ್ರು ಅವರಿಗೆ ವಾಸ ಮಾಡ್ಲಿಕ್ಕೆ ಮನೆ ಇಲ್ಲ, ಅವರಿಗೆ ಸಂಬಳ ಇಲ್ಲ, ಅವರ ಮಕ್ಕಳು ವಿದ್ಯಾಭ್ಯಾಸ ಮಾಡಿಕೊಂಡು ಇವತ್ತು ಬೆಂಗಳೂರಿಗೆ ಚೆನ್ನೈಗೆ ಕೆಲಸ ಮಾಡ್ತಾ ಇದ್ರು. ಅದನ್ನು ತಾವೆಲ್ಲ ಕೂಡ ಅಪ್ಡೇಟ್ ಮಾಡಿದ್ವಿ. ಈ BML ಸಿಬ್ಬಂದಿ ಕಡಿಮೆ ಆಗ್ತಾ ಬಂದಂಗೆ ಕೂಡ ತಗೊಂಡು ಭಾರತ ಸರ್ಕಾರ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವು BML ಮಾರಾಟಕ್ಕೆ ಇಟ್ಟಿರ್ಲಿಲ್ಲ. ಇವತ್ತು BML ಮಾರಾಟಕ್ಕಿಟ್ಟು ಕಾರ್ಮಿಕರ ಭವಿಷ್ಯವನ್ನ ಅತಂತ್ರ ಮಾಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಹಿಂದೆ ನಿಮ್ಮ ನಾಯಕರು ಹೇಳಿದ್ದು ಮ್ಯಾನೇಜ್ಮೆಂಟ್ ಒಟ್ಟಿಗೆ ನೀವು ಅಗ್ರಿಮೆಂಟ್ ಮಾಡಿಕೊಂಡು ಮುಂದೆ ಪರ್ಮನೆಂಟ್ ಆಗುತ್ತೆ ಅಂತೇಳಿ ಕಡಿಮೆ ಸಂಬಳಕ್ಕೆ ನೀವೆಲ್ಲ ಕೂಡ ಕೆಲಸ ಮಾಡ್ತಾ ಇದ್ರಿ. ಮನುಷ್ಯನಿಗೆ ಆಸೆ, ಮುಂದೆ ಒಳ್ಳೆ ಭವಿಷ್ಯ ಇದೆ, ಆ ಭವಿಷ್ಯ ನಂಬಿಕೊಂಡು ನೀವೆಲ್ಲ ಕೂಡ
ಬಡವರಾಗಿ ಮುಂದೆ ಪರ್ಮನೆಂಟ್ ಆಗುತ್ತೆ ಅಂತೇಳಿ ಕೆಲಸವನ್ನು ಮಾಡ್ತಾ ಇದ್ರಿ. ಆದ್ರೆ ಈ ಬಿಜೆಪಿ ಸರ್ಕಾರ ಮೋದಿಯವರು ಬಂದ ಮೇಲೆ ವಿಶೇಷವಾಗಿ ಇವತ್ತು 12 ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿ ನಿಮ್ಮೆಲ್ಲ ಕೂಡ ಟೆಂಡರ್ ಅಂತ ಹೇಳಿ ಔಟ್ಸೋರ್ಸ್ ಅಂತ ಟ್ರೀಟ್ ಮಾಡಿದ್ದಾರೆ. ನಾನು ಅವತ್ತು ಚರ್ಚೆ ಮಾಡಿದಾಗ ಹೇಳಿದ ಮಾತು ಅವತ್ತು ಹೇಳಿದ್ರು, ನಮಗೂ ಎಂಪ್ಲಾಯೀಸ್ ಸಂಬಂಧ ಇಲ್ಲ. ನಾವು ಹೋಗಿ ಆ BML ಆಫೀಸಲ್ಲಿ ಕೂತ್ಕೊಂಡು ಕಾರ್ಮಿಕರು ಉಪವಾಸ ಬರ್ತಾ ಇದ್ದಾರೆ, 24 ಗಂಟೆ ಆಗ್ತಾ ಇದೆ, ಅವರಿಗೆ ಒಂದು ಗ್ಲಾಸ್ ಟೀ ಕೂಡ ಆಗ್ತಾ ಇಲ್ಲ. ಗಲಾಟೆ ಮಾಡಿದ ಅವ್ರು ಹೇಳಿದ್ರು, ಇಲ್ಲ ಇಲ್ಲ ಅವ್ರಿಗೂ ನಮ್ಗೆ ಸಂಬಂಧ ಇಲ್ಲ, ಅವ್ರು ಕಾಂಟ್ರಾಕ್ಟ್ ಲೇಬರ್ಸ್ ಅಂತ ಹೇಳಿ ಇವಾಗ ಉತ್ತರ ಕೊಟ್ಟರು. ನಾನು ಹೇಳ್ತೀನಿ, ಇವತ್ತು ಒಂದು ವೇಳೆ ನಿಮಗೆ ಪರ್ಮನೆಂಟ್ ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ಇವತ್ತು ಸರ್ಕಾರ ವೇತನ ನಿಗದಿ ಮಾಡಿದೆ. ಇವತ್ತು ನಿಮಗೆ ಆ ವೇತನವನ್ನು ಕೊಡಬೇಕು. ಏನು ಅಣ್ಣವರು ಹೇಳಿದ್ರು ಆ ಸೌಲಭ್ಯಗಳು, ಯಾಕಂದ್ರೆ ಆ BML ನೌಕರ 1 ಲಕ್ಷ ತಗೊಂಡ್ರೆ 20,000ಕ್ಕೆ ಅವರಿಗಿಂತ 4 ಪಟ್ಟು ಹೆಚ್ಚು ಕೆಲಸ ಮಾಡ್ತೀವಿ ನಾವು. ಇವತ್ತು ಗೊತ್ತಿರೋ ಮಾಹಿತಿ ಪ್ರಕಾರ ಹೇಳ್ತೇನೆ, ಮೋಸ್ಟ್ ಎಂಪ್ಲಾಯೀಸ್ ಇಲ್ಲ ಅಂದ್ರೆ BML ಇಲ್ಲ. ಇವತ್ತು BML ಅಲ್ಲಿ ಏನ್ ಎಂಪ್ಲಾಯೀಸ್ ಇದ್ದಾರೆ ಅವ್ರಿಗೆಲ್ಲ 58 ಅವಕಾಶ ಆಗಿದೆ, ಒಬ್ಬರಿಗೂ ಕೆಲಸ ಮಾಡ್ಲಿಕ್ಕೆ ಆಗತ್ತಿಲ್ಲ. ಅವ್ರು ಹೇಳಿದ್ರು ಮಾತನ್ನ, ಏನು ನಾವು ಎಂಪ್ಲಾಯೀಸ್ ಮಾತ್ರ ಕೊಡ್ತೀವಿ. ಕೆಲಸ ಮಾಡೋದು ಎಂಪ್ಲಾಯೀಸ್ ಇವ್ರ ಕೆಲಸ ಮಾಡ್ತಕ್ಕಂಥ ಇವರು, ಲಾಭ ಅವ್ರಿಗೆ. ಇದನ್ನ ನಾನು ಖಂಡಿಸ್ತೇನೆ. ಖಂಡಿತವಾಗಿ ಕೂಡ ನಿಮ್ಮ ಬೇಡಿಕೆ ಸರಿಯಾಗಿದೆ. ಸಾಧ್ಯವಾದ್ರೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೇನೆ, ಈ ಹೋರಾಟವನ್ನ ಚರ್ಚೆ ವಿವಿಧ ರೀತಿಯಲ್ಲಿ ಮಾಡಿದ ಹಾಗೆ ನೀವು. ನನಗೆ ಅರ್ಥ ಆಗತ್ತೆ. ಇವತ್ತು ಪಾಪ 7 ದಿವಸ 11 ದಿವಸದಿಂದ ಇವತ್ತು ಈ ಮಳೆ ಚಳಿಯಲ್ಲಿ ತಾವು ಮನೆ ಮಠ ಬಿಟ್ಟು ಇವತ್ತು ನಿಮ್ಮ ಒಂದು ಹೋರಾಟಕ್ಕೋಸ್ಕರ, ಜೀವನಕ್ಕೋಸ್ಕರ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಿ. ಇವತ್ತು ನಿಮ್ಗೆ ಐಷಾರಾಮಿ ಬಂಗ್ಲೆ ಕೊಡೋದು ಹೋರಾಟ ಮಾಡ್ತಾ ಇಲ್ಲ, ನಮಗ್ ಕಾರ್ ಕೊಡೋದು ಹೋರಾಟ ಮಾಡ್ತಾ ಇಲ್ಲ, ಹಾಗೆ ಕೆಲಸ ಮಾಡೋದಿಲ್ಲ, ಸುಮ್ಮನೆ ಸಂಬಳ ಕೊಡೋದು ಹೋರಾಟ ಮಾಡ್ತಾ ಇದ್ದೀರಾ? ಇಲ್ಲ. ಆದ್ರೆ ಚರ್ಚೆ ಮಾಡುತ್ತಿದ್ರೆ ನಿಮ್ಮ ಹೋರಾಟವನ್ನ ಇದು ವಿವಿಧ ರೀತಿಯಲ್ಲಿ ಮಾಡಬಹುದಾಗಿತ್ತು. ಏನು ವಿವಿಧ ರೀತಿ ಅಂದ್ರೆ, ಈ BML ಆಡಳಿತಕ್ಕೆ ಕಿವಿ, ಕಣ್ಣು, ಮೂಗು ಏನು ಇಲ್ಲ. ಹಸುವಿನ ಸಾಯ್ತಾ ಇದ್ರೆ ಅವ್ರು ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಅವ್ರು ನಿಜವಾಗಿ ಮನುಷ್ಯ ಅವರು. ನಾನಿವತ್ತು ನಿಮ್ಗೆ ಇಷ್ಟೇ ಭರವಸೆ ಕೊಡ್ತೇನೆ, ಇಲ್ಲಿ ಧರಣಿ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ. ನಾನು ನೇರವಾಗಿ ಮಾತಾಡುವಂತ ಮನುಷ್ಯ, ಯಾವತ್ತು ಸುಳ್ಳು ಮಾತಾಡೋದಿಲ್ಲ. ನಾನು ಹೇಳ್ತೇನೆ, ನೀವು ಇಲ್ಲಿ ಕೂತ್ರೆ ಸಮಸ್ಯೆ ಪರಿಹಾರ ಆಗೋದಿಲ್ಲ. ನಾಳೆ ಬೆಳಗ್ಗೆ ಒಂದು ವೇಳೆ ಅವರು ಬೇರೆ ಸೆಡ್ಡವ್ರನ್ನ ಕೆಲಸ ತಗೊಂಡ್ರೆ ನಮಗ್ ತೊಂದರೆ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇವತ್ತು ಇಲ್ಲಿ ಕೂತು ನಾವು ಇನ್ನು 1 ತಿಂಗಳು ಧರಣಿ ಮಾಡಿದ್ರು ಕೂಡ ಅವ್ರು ಯಾರು ನಮ್ಮ ಕಡೆ ಬರೋದಿಲ್ಲ. ಮೊನ್ನೆ ನಮಗ್ ಗೌರವದಿಂದ MP ಬಂದಿದ್ರಂತೆ, ಕೇಳ್ಪಟ್ಟಿದ್ದಾನು. ನಾನು ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತೇನೆ. ಯಾವತ್ತಪ್ಪ ಪಾರ್ಲಿಮೆಂಟ್? ಏನ್ ಮಾತಾಡ್ತೀವಿ ಪಾರ್ಲಿಮೆಂಟ್ ಅಲ್ಲಿ? ಏನ್ ಮಾತಾಡ್ತೀಯಪ್ಪ ಪಾರ್ಲಿಮೆಂಟ್ ಅಲ್ಲಿ? ಏನ್ ಮಾತಾಡೋದು ಪಾರ್ಲಿಮೆಂಟ್ ಅಲ್ಲಿ? ಏನ್ ಮಾತಾಡಿ ಪ್ರಯೋಜನ ಇಲ್ಲ. ಪಾರ್ಲಿಮೆಂಟ್ ಅಲ್ಲಿ ಮಾತಾಡಬೇಕಾದ್ರೆ ನ್ಯಾಷನಲ್ ಪಾಲಿಸಿ ಇರ್ಬೇಕು. ಅವರೆಲ್ಲರೂ ಇದೆ ನ್ಯಾಷನಲ್ ಪಾಲಿಸಿ. ಇವತ್ತೆಲ್ಲ ಗೌರ್ಮೆಂಟ್ ಸೆಕ್ಟರ್ ಮುಚ್ಚಿಸ್ತಾ ಇದ್ದಾರೆ. ಅವ್ರು ಒಪ್ಕೊಳ್ತಾರ ಮಾತನ್ನ? ಒಪ್ಪೋದಿಲ್ಲ. ಸುಮ್ಮನೆ
ನಾವೆಲ್ಲ ಬಂದು ನಿಮ್ಮನ್ನು ಕಣ್ಣೋಸಿ ಯಾಮಾರಿಸಿ ಹೋಗ್ಬೇಕಷ್ಟೇ. ನಿಜವಾಗ ಕೂಡ ನಿಮಗೆ ಸಹಾಯ ಆಗ್ಬೇಕು ಅಂದ್ರೆ ನನ್ನ ಮಾತು ಕೇಳಿ ಹೋರಾಟ ಬೇರೆ ರೀತಿ ಮಾಡೋಣ. ಇವತ್ತು ನಾವೆಲ್ಲ ಕೂಡ ಧರಣಿಯನ್ನು ಬಂದ್ ಮಾಡಿ ಕೆಲಸಕ್ಕೆ ಹಾಜರಾಗೋಣ. ಮೇಲಿನ ಬಿಡದ ಅಪಾಯಿಂಟ್ ತಗೊಳ್ತೇನೆ ನಾನು. ಮುಖಂಡರು ಬನ್ನಿ. ಒಂದು ವೇಳೆ ನಮ್ಮ ಸಮಸ್ಯೆಗಳು ಹೊತ್ತೇ ಇಲ್ಲ ಅಂದ್ರೆ ಈ ಹೋರಾಟ ಇಲ್ಲಿ ಮಾಡಿ ಏನು ಪ್ರಯೋಜನ ಇಲ್ಲ. ಈ ಹೋರಾಟವನ್ನ ಬೆಂಗಳೂರು ಹೆಡ್ ಆಫೀಸ್ ಶಿಫ್ಟ್ ಮಾಡೋಣ. ಆ ಶಿಫ್ಟ್ ಮಾಡೋದಕ್ಕೆ ನಿಮಗೆ ಎಷ್ಟು ಬಸ್ ಬೇಕು ನಾನು ಕೊಡ್ತೇನೆ. ಎಷ್ಟು ಬಸ್ ನಾನು ಕೊಡ್ತೇನೆ. ಆ ಊಟ ತಿಂಡಿ ಎಷ್ಟೇ ಖರ್ಚಾಗ್ಲಿ ಅದನ್ನ ನಾನು ಗೋಪಾಲ ಬರೆಸ್ಕೊಳ್ತೇವೆ. ಇವತ್ತು ನೀವು ಇಲ್ಲಿ ಕೂತ್ಕೊಂಡು ಇನ್ನು ಒಂದು ವಾರ ಸ್ಟ್ರೈಕ್ ಮಾಡಿದ್ರು ಕೂಡ ನಾವು ಸಫರ್ ಆಗ್ತೇವೆ, ನಾವು ಉಪವಾಸ ಇರ್ತೇವೆ. ನಮ್ಮ ಹೆಂಡತಿ ಮಕ್ಕಳು ಕಷ್ಟಪಡ್ತಾರೆ. ನಮ್ಮ ಕನಿಷ್ಠ ಪಕ್ಷ ಯಾವ ಸೌಲಭ್ಯ ಕೂಡ ಸಿಗೋದಿಲ್ಲ. ದಯಮಾಡಿ ನನ್ನ ಮಾತನ್ನು ಕೇಳಿ. ಏನೇನು ನೀವು ಯೂನಿಯನ್ ಮುಖಂಡರಿದ್ದೀರಾ ನಿಮ್ಮಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ದಯಮಾಡಿ ನೀವು ಕೂತ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಯಾರೋ ಬರ್ಬೇಕು ಬರ್ತಾರೆ, ಭಾಷಣ ಮಾಡ್ತಾರೆ, ಹೋಗ್ತಾರೆ. ನಿಮ್ ಹೊಟ್ಟೆ ತುಂಬುತ್ತಾ? ನಿಮ್ ಕೆಲಸ ಆಗುತ್ತಾ? ಇಲ್ಲ. ದಯಮಾಡಿ ಕೇಳಿ. ಈ ಹೋರಾಟ ಮಾಡ್ಕೊಂಡಿದ್ರೆ ಏನೂ ಸಿಕ್ಕಾಗಿಲ್ಲ. ನಾನು ಹೆಂಡತಿ ನೋಡಿದೆ, ಕೆಜಿಎಫ್ ಮಾಡ್ತಾ ಇದ್ದಾರೆ, ಯಾರು ಸ್ಪಂದನೆ ಸಿಗುತ್ತಾ ಅಂತ. ಸಹೋದರಿ ರೂಪ ಕೂಡ ಬಂದು ಹೋಗಿದ್ದಾರೆ. ಹೇಳಿ ರೂಪವನ್ನ, ಅಣ್ಣ ಅಪಾಯಿಂಟ್ ಕೊಟ್ಟಿದ್ದಾರೆ ಅಣ್ಣ, ಸೇವಾಲ ಯಾವತ್ತು ಕೊಟ್ಟಿದ್ದಾರೆ, 19 ಕೊಟ್ಟಿದ್ದಾರೆ, ನಾವು ಹೋಗಿ ಬರ್ತೀವಿ. ಹೋಗಿ ಏನಮ್ಮ ಮಾಡ್ತೀವಿ ನೀನು? ಹೋಗೋದ್ ಸರಿ, ಆದ್ರೆ ಒಬ್ಬೊಬ್ಬರೇ ಹೋದ್ರೆ ಪ್ರಯೋಜನ ಆಗೋದಿಲ್ಲ. ನಾನು ಇವತ್ತು ಹೇಳ್ತೇನೆ, ನಮ್ಮ ಜಿಲ್ಲೆಯ ಕಾರ್ಮಿಕರ ಪರವಾಗಿ ಜಿಲ್ಲೆಯ ಎಲ್ಲಾ ಶಾಸಕರು ಪಕ್ಷಾತೀತವಾಗಿ ನಮ್ಮೊಟ್ಟಿಗೆ ಒಪ್ಪಿ ನಾವೆಲ್ಲ ಒಟ್ಟಿಗೆ ಹೋಗಿ ನೀವು ಪರಿಹಾರ ಮಾಡಿಲ್ಲ ಅಂದ್ರೆ ನಾವು ಕೋಲಾರ, ಕೆಜಿಎಫ್, ಬಂಗಾರಪೇಟೆಯಿಂದ ಬಂದ್ ಮಾಡ್ತೀವಿ ಹಾಕ್ತೇವೆ. ಯಾಕಂದ್ರೆ ಹಬ್ಬೊಬ್ಬರ ಹಬ್ಬ ಹೋಗ್ತಾರೆ, ಟೀ ಕೊಡ್ತಾರೆ, ನಮ್ಮನ್ನು ಕೂರಿಸ್ತಾರೆ, ಅವ್ರ ಕಾನೂನು ಬುಕ್ ತೋರಿಸ್ತಾರೆ. ಓಕೆ ಓಕೆ ಎಸ್ ಎಸ್ ಓಕೆ ಓಕೆ ಇಟ್ಕೊಂಡ್ ಬರ್ತೀವಿ. ನಿಮ್ ಹೊಟ್ಟೆ ತುಂಬುತ್ತಾ? ನಿಮ್ಗೆ ಪರಿಹಾರ ಸಿಗುತ್ತಾ? ನೋ, ಇಟ್ಸ್ ಇಂಪಾಸಿಬಲ್. ಸಿಗೋದಿಲ್ಲ ಪರಿಹಾರ. ನಿಮ್ಗೆ ಪರಿಹಾರ ಸಿಗ್ಬೇಕು ಅಂದ್ರೆ ನೀವು ಯೂನಿಯನ್ನರು ಎಲ್ಲಾ ಶಾಸಕರು ಮನವಿ ಕೊಡಿ, ಒಂದು ಡೇಟ್ ನಿಗದಿ ಮಾಡ್ತೀವಿ. ಅವತ್ತೆಲ್ಲರೂ ಹೋಗಿ ಒಟ್ಟಾಗಿ ಪ್ರೆಷರ್ ಹಾಕಿದ್ರೆ ಮಾತ್ರ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದೆ. ಅದು ಮಾಡಿಲ್ಲ ಅಂದ್ರೆ ಖಂಡಿತ ಹೇಳ್ತೀನಿ, ಧರಣಿ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಆಗುತ್ತಾ ಹೇಳಿ? ಆಗುತ್ತಾ? 11 days ಆಯ್ತು. ಅಚೀವ್ಮೆಂಟ್ ಇದೆಯಾ ಹೇಳಿ? ಇದೆಯಾ? ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಯೂನಿಯನ್ ಮುಖಂಡರಿಗೆ, ಇಲ್ಲಿ ಪಾರ್ಟಿ ಪಕ್ಷ ಬೇಡ, ರಾಜಕೀಯ ಮಾತಾಡೋದಿಲ್ಲ. ನೀವೆಲ್ಲ ಕಾರ್ಮಿಕರ ನನ್ನ ಬಂಧುಗಳು. ನೀವೆಲ್ಲ ಕೂಡ ಈ ಚಳಿ ಮಳೆಯಲ್ಲಿ ಕೂತು ಧರಣಿ ಮಾಡೋದ್ರಿಂದ ಏನು ಇವತ್ತು ಪ್ರತಿಫಲ ಆಗೋದಿಲ್ಲ. ದಯಮಾಡಿ ನನ್ನ ಮಾತನ್ನು ಕೇಳಿ, ಧರಣಿಯನ್ನು ಮುಕ್ತಾಯಗೊಳಿಸಿ ನೀವು 10-20 ಟೀಮ್ ಮಾಡ್ಕೊಳ್ಳಿ. ಫಸ್ಟ್ ನಿಮ್ಮ ಟೀಮ್ ಅನ್ನು ಮೊದಲು ನಾನೇ ಬರ್ತೀನಿ ನಿಮ್ಮೊಟ್ಟಿಗೆ, ಎಲ್ಲ MLA ಹತ್ರ ಮಾತಾಡೋಣ. ಇಲ್ಲ ಅಂದ್ರೆ ಬೆಳಗಾವಲ್ಲಿ ಸೆಷನ್ ಇದೆ, ಅವತ್ತು ಎಲ್ಲ MLA ಸಿಗ್ತಾರೆ, ಅವ್ರನ್ನೆಲ್ಲ ನಾನೇ ಒಗ್ಗೂಡಿಸ್ತೀನಿ. ಅವನ್ನೆಲ್ಲ ಕರ್ಕೊಂಡು ಒಟ್ಟಿಗೆ ಹೋದ್ರೆ ಮಾತ್ರ ನಿಮಗೇನಾದ್ರೂ ಸ್ವಲ್ಪ ಮಟ್ಟಿಗೆ ಪರಿಹಾರ ಸಿಗಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ದಯಮಾಡಿ ಬಂಧುಗಳೇ, ನಾನು ರೂಪಮ್ಮ,
ನಾವೆಲ್ಲ ನಿಮ್ ಪರವಾಗಿದ್ದೇವೆ. ಆದರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಆಗ್ಬೇಕಲ್ವಾ? ಪರಿಹಾರ ಆಗ್ಬೇಕಂದ್ರೆ ಇದೊಂದೇ ದಾರಿ. ನಾವೆಲ್ಲ ಸೇರಿ ಇಡೀ ಜಿಲ್ಲೆಯ ಎಂಪಿ ಎಮ್ಎಲ್ಎಗಳು, ಕೆಡಿ ಅಧ್ಯಕ್ಷರು, ನಿಮ್ಮ ಕಾರ್ಪೊರೇಟ್ ಅಧ್ಯಕ್ಷರು, ಪುರಸಭಾ ಅಧ್ಯಕ್ಷರು, ನಾವೆಲ್ಲ ಒಂದು ನಿಯೋಗ ಟೀಮ್ ಹೋಗಿ ಆ ಹೈಕಮಾಂಡ್ ಅನ್ನ ಬೆದರಿಸಿದ್ರೆ ಮಾತ್ರ ಪರಿಹಾರ ಆಗ್ತದೆ. ಬರೀ ಕೂತು ದಂಡಿ ಮಾಡಿಕೊಂಡು ಧಿಕ್ಕಾರ ಧಿಕ್ಕಾರ ಅಂದ್ರೆ ಡೌನ್ ಡೌನ್ ಅಂದ್ರೆ ನಾವೇ ಡೌನ್ ಆಗೋದು ಅಲ್ವಾ? ನಮ್ಮ ಬಡವರಿಗೂ ಕೇಳಿಸ್ಬೇಕು ಅಂದ್ರೆ ನಮ್ಮ ಹೋರಾಟ ಅವ್ರ ಮನೆ ಬಾಗಿಲು ತಟ್ಟಬೇಕು. ಹೌದಲ್ಲ? ದಯಮಾಡಿ ಹೇಳ್ತೀನಿ ಕೇಳಿ, ನನ್ನ ಮಾತಿನ ಗೌರವ ಇದ್ರೆ ದಯಮಾಡಿ ಮುಖದ ಅರ್ಥ ಮಾಡ್ಕೊಳ್ಳಿ. ಈ ಸ್ಟ್ರೈಕ್ ಅನ್ನ ಇವತ್ತು ಮುಕ್ತಾಯಗೊಳಿಸಿ ನಾನು ಹೇಳಿ 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 ಮಾತಾಡಿ ಹೇಳೋದು. ಅಲ್ಲ ಸ್ವಾಮಿ, ನಮಸ್ಕಾರ ಸ್ವಾಮಿ. ನಿಮ್ಗೆ ನೀವು ಫಸ್ಟ್ ಅದ್ರ ಬಗ್ಗೆ ಮಾಡ್ಬಿಡಿ, ಆಮೇಲೆ ಬೇರೆ ಹೇಳೋದು ಅರ್ಥ ಮಾಡ್ಕೊಳ್ಳಿ. ನೀವು ಎಷ್ಟು ಮಾಡಿದ್ರೆ ಮ್ಯಾನೇಜರ್ ನಿಮ್ಮ ಹತ್ರ ಬರಲ್ಲ. ನೋಡಿ, ದಯಮಾಡಿ ಹೇಳ್ತೀನಿ ಕೇಳಿ, ನಿಮ್ಮ ಸಮಸ್ಯೆ ಪರಿಹಾರ ಮಾಡಿದ್ರೆ ಒಂದು ನಿಮಿಷಪ್ಪ, ನಿಮ್ಮ ಸಮಸ್ಯೆ ಪರಿಹಾರ ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಯಾರು ಕೂಡ ತಲೆ ಹಾಕಿದ್ರ? ಮತ್ತೆ ಇಲ್ಲಿ ಕೂತು ದಂಡಿ ಮಾಡೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ಬರ್ದಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ? ನೋಡಪ್ಪ, ನೀವು ಮಾಡ್ತೀವಿ ಅಭ್ಯಂತರ ಇಲ್ಲಪ್ಪ. ನನ್ ನೋಡಿ, ಸ್ವಾಮಿ ಕೇಳ್ರಿ, ಇಲ್ಲಿ ಕೂತ್ಕೋಬೇಕು ಅಂದ್ರೆ ನಮ್ಗೆ ಕೇಳ್ದೇನೆ ಮಾಡಿಲ್ಲ ನೀನು. ಕೇಳ್ರಿ ಫಸ್ಟ್. ಈಗ ನೀವು ದಂಧೆ ಮಾಡ್ಬೇಕಾದ್ರೆ ಮುಂದೆ ಬಂದು ನಿಮಿಷ ಮುಂದೆ ಬಂದು ಎಲ್ಲ ಎಮ್ಮೆಗಳು ಸೇರಿಸಿ ನೀವು ಡಿಸ್ಕಷನ್ ಕೂತ್ಕೋಬೇಕಾಗಿತ್ತು. ನಾವು ಕೂತ್ಕೊಂಡು ಏನ್ ಮಾಡೋದಿಲ್ಲಿ? ಪರಿಹಾರ ಯಾರು ಕೊಡ್ತಾರೆ? ಸೆಂಟ್ರಲ್ ಗೌರ್ಮೆಂಟ್ ಬರೋದಿಲ್ಲ ಇಲ್ಲಿಗೆ. ನಿಮಗೆ ನೋಡಿ ಅರ್ಥ ಆಗ್ತಾ ಇಲ್ಲ. ಈಗ ನಾವು ನೀವು ದಂಧೆ ಮಾಡೋದ್ರಲ್ಲಿ ನಮಗೆ ಅಭ್ಯಂತರ ಇಲ್ಲ, ಆದ್ರೆ ಪರಿಹಾರ ಸಿಗುತ್ತಾ ಆದೇಶ ಮಾಡಿ. ಹೆಂಗೆ ಹೆಂಗೆ? ಸ್ವಾಮಿ